ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತಾವ್. ಇಂಥ 100 ಜನ ರವಿಗಳನ್ನು ಎದುರಿಸಬಲ್ಲ ಆ ತಾಕತ್ತಿದೆ ನಮ್ಮಲ್ಲಿ. ಸತ್ಯ ನನ್ನ ಜೊತೆಗಿದೆ, ಆ ಶಕ್ತಿ ನನ್ನಲ್ಲಿದೆ. ಪ್ರಧಾನಿಗೂ ರಾಷ್ಟ್ರಪತಿಯವರಿಗೂ ದೂರು ಕೊಡುತ್ತೇನೆ ಅಂಥೇಳಿ ನೇರವಾಗಿ ಲಕ್ಷ್ಮಿಯವರು ಹಿಂದೆಂದೂ ಇರೋದು ರೋಷಾವೇಶದಿಂದ ಮಾತಾಡೋದು ನೋಡಿದಾಗ ಅವ್ರು ಸತ್ಯ, ಅವ್ರು ಅಂದಿದ್ದ ಸತ್ಯ ಅವ್ರು ಸ್ಪಷ್ಟ ಆಗ್ತಾಯಿದೆ. ಇದಕ್ಕೆ ರವಿ ಅವರು ಏನು ಉತ್ತರ ಕೊಡ್ತಾರೋ ಏನು ಬಿಡ್ತಾರೋ ಸೆಕೆಂಡರಿ. ಅದ್ರ ಜೊತೆಗೆ ಈಗಾಗಲೇ ವಿಡಿಯೋ ಸಹಿತ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ವಿಡಿಯೋದಲ್ಲೇ ರಾಹುಲ್ ಒಬ್ಬ ಡ್ರಗ್ ಎಡಿಕ್ಟ್, ಅದರ ಜೊತೆಗೆ ಈ ಶಬ್ದ ಅಂದರೆ ಈಗಾಗಲೇ ಪ್ರಾಸ್ಟಿಟ್ಯೂಟ್ ಅನ್ನೋದು ಶಬ್ದ ಬಳಸಿದ್ದು ಹಲವಾರು ಸಲ ಕಂಡು ಬಂದದ. ಇದು ರವಿಯವರನ್ನು ಎಲ್ಲಿಗೆ ಒಯ್ಬೋದು, ಎಲ್ಲಿ ತಂದು ನಿಲ್ಲಿಸ್ಬೋದು ಅನ್ನೋದು ಸಹಿತ ಅಷ್ಟು ಮುಖ್ಯ ಇದೆ. ಯಾಕಂದರೆ ಇದು ಬೆಳೆಸಿದವರು ಅವರು ಆರೋಪ ಮಾಡಿದಾಗ ಇಲ್ಲಮ್ಮ ಹೌದು ನಮ್ಮ ಬಾಯಿ ತಪ್ಪಿ ಹೋಯ್ತು, ಜನ ಹೋಯ್ತು ಅಂದಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಆದರೆ ಇವತ್ತು ಇದು ಯಾವ ರೀತಿ ಬಂದು ನಿಂತದೆ ಅಂದರೆ ಇದು ಬಿ ಜೆ ಪಿಗೆ ಒಂದು ಕೆಟ್ಟ ಹೆಸರು ತರುವಂಥ ಮಟ್ಟಕ್ಕೆ ಬಂದು ನಿಂತದೆ ಇವತ್ತು. ಯಾಕಂತಂದರೆ ಬಿ ಜೆ ಪಿಗರು ಆಫ್ ದ ರೆಕಾರ್ಡ್ ಇನ್ನೆಲ್ಲ ಮಾತಾಡ್ತಾರೆ ಅನ್ನುವಂಥದ್ದು, ಅಥವಾ ಇನ್ನುಳಿದು ಯಾರೂ ಇರ್ಬೋದು, ರಾಜಕಾರಣಿಗಳು ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡೋ ಸಾಧ್ಯತೆಗಳಿದ್ದಾವೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಈ ರವಿಯವರು ಈ ಒಂದು ವಿಷಯವನ್ನು ಇಷ್ಟು ದೊಡ್ಡದು ಮಾಡಬಾರ್ದಾಗಿತ್ತಾ ಅಂಥೇಳಿ ಬಿ ಜೆ ಪಿಗಳಲ್ಲಿ ಅನೇಕರಿಗೆ ಅನಿಸ್ಲಿಕ್ಕೆ ತೊಡಗಿರ್ಬೋದು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನೆನಪಿಸಿಕೊಂಡು ಹೇಳಬೇಕಾಗಿದ್ದೇನೆಂದರೆ ಈ ವಿಷಯವನ್ನು ಹೌದು ಅವರು ಕೊನೆಗಾರ ಅಂದಿದ್ದು ನಾನು ಸತ್ಯ ಅಂತ ಒಪ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಮುಗಿದೋಗ್ಬಿಡ್ತಿದ್ದು ಹೌದು ನಾನು ಒಂದಿದ್ದು ಸರಿ ರೀ ಅವ್ರು ಹಂಗಂದ್ರು ನಾನು ಈಗ ಹೇಳಿದೆ ಅಂತೇನೋ ಒಂದು ಹೇಳಿ ತೀರಿಸಿಬಿಟ್ಟಿದ್ದು. ஆனால் ಅಂದಿದ್ದು ಅವ್ರಿಗೆ ಹರ್ಟ್ ಆಗಿದ್ದಾರೆ, ಕ್ಷಮಿಸ್ರಿ ಅಂತಂದಿದ್ರೆ ಇದು ಇವತ್ತಿನ ಒಂದು ಏನಪ್ಪ ಅಂದ್ರೆ ನೇರ ಯುದ್ಧದ ಹಂತಕ್ಕೆ ಬಂದು ನಿಲ್ತಾ ಇರಲ್ಲ. ಇವತ್ತು ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ ಬಿ ಜೆ ಪಿ ಎದುರಾಳಿಗಳಾಗಿ ನಿಂತುಬಿಟ್ಟಿದ್ದಾರೆ ಇವತ್ತು ಈ ವಿಷಯದಲ್ಲೇ. ಯಾಕಪ್ಪ ಅಂದರೆ ಇಬ್ಬರಿಗೂ ಪ್ರೆಸ್ಟೀಜ್ ವಿಷಯ ಆಗಿಬಿಟ್ಟದೆ ಇವತ್ತು. ಪ್ರೆಸ್ಟೀಜ್ ಅದರಲ್ಲೂ ಸಿ ಟಿ ರವಿ ಅವರು ಯಾಕೋ ಏನೋ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದನ್ನು ಅವರು ಒಂದು 2 ದಿನ ಮೌನ ಆಗಿದ್ದರು. ಆ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿ ಇದನ್ನು ಮುಗಿಸ್ಬೇಕಾಗಿತ್ತು, ಅದೆಲ್ಲ ಬಿಟ್ಕೊಟ್ಟು ಸ್ವತಃ ಹೊರಗೆ ಅವ್ರು ಹೇಳಿದ್ರು. ಆ ಸಂದರ್ಭದಲ್ಲ ಅವ್ರಿಗೆ ಪಾಪ ಕೇಳಿದು ಹೋಗಿರ್ಬೋದು, ಇಲ್ಲಂತಲ್ಲ. ಆ ಸಂದರ್ಭದಲ್ಲ ಹೊರಟ್ಟೆ ಅವ್ರ ಹತ್ರ ರೆಕಾರ್ಡ್ ಇಲ್ಲ ಅಂದ್ರೆ ನಾನು ಗೆದ್ದೆ ಅನ್ನುವಂಥ ಭಾವನೆ ಬಂದಿರ್ಬೋದು ರವಿ ಅವರಲ್ಲೇ. ಗೆದ್ದೆ ಅನ್ನೋ ನೆಲಗಟ್ಟೆ ಬಂದಾಗ ಸಹಜವಾಗಿ ಒಂದು ಈ ಏನು ಶಬ್ದ ಇಲ್ಲ ಅದಕ್ಕೆ ಹೇಳೋದಕ್ಕೆ ಒಂದು ಈ ಹುಮ್ಮು ನಿರ್ಧಾರವನ್ನು ನಮ್ಮ ಸಿ ಟಿ ರವಿ ಅವರು ತೆಗೆದುಕೊಂಡ. ಪಾದಯಾತ್ರೆ ಮಾಡ್ತೀನಿ, ಬೆಳಗಾವಿಗೆ ಬರ್ತೀನಿ, ಸ್ಟ್ರೈಕ್ ಮಾಡ್ತೀನಿ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಅವರ ರಾಜ ವೈಭವದಿಂದ ಅವರನ್ನು ಅಲ್ಲಿ ಜನ ಸ್ವಾಗತಿಸಿದ್ದು ನೋಡಿದಾಗ ಅವ್ರಿಗೆ ಒಂದಿಷ್ಟೇನೋ ಆಗಿರ್ಬೋದು. ಯಾಕಂದ್ರೆ ಸತ್ಯ ಅನ್ನೋದು ಭಾಳ ದೊಡ್ಡದ. ಅದು ಒಂದಿಲ್ಲ ಒಂದು ಕಡೆ ಎಲ್ಲೋ ತನ್ನ ಸುಳುವಿನ ಬಿಟ್ಟು ಹೋಗಿರ್ತದೆ. ಈಗೇನು ಮಾಡ್ತಾರೆ ಅವರು, ಈಗೂ ಇನ್ನೂ ಇಲ್ಲ, ಅದರಲ್ಲೂ ಇನ್ನೂ ಬಿಟ್ಟು ಇಲ್ಲ. ಕಾಂಗ್ರೆಸ್ ಬಿಡುಗಡೆ ಮಾಡಿದ್ದು ಫಾಲ್ಸ್, ಅದು ವಿಡಿಯೋ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಎನ್ ರವಿಕುಮಾರ್, ವಿಧಾನ ಪರಿಷತ್ತದ ಸದಸ್ಯರು. ಇದು ಬೇಕಾ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ನಾಗಿ? ಇಂಥ ಒಂದು ನಾಳೆ FSL ರಿಪೋರ್ಟ್ ಬಂದಾಗ ಏನು ಹೇಳ್ತಾರೆ ಇವರು? ಹಾಗೂ ಇದನ್ನ ಹೇಳ್ತಾರೆ. ಹೋಗ್ರಿ ನಮ್ಮ ಇವ್ರಿಗೆ ಪ್ರಹ್ಲಾದ್ ಜೋಶಿ ಅವರು ಪ್ರಜ್ಞಾವಂತರು, ಅವರು ಆ ರೀತಿ ಮಾತಾಡ್ಬೇಕಾ? ಇನ್ನೂ ಬಿಡ್ತಾ ಇಲ್ಲ ಅವರು ಪ್ರಹ್ಲಾದ್ ಜೋಶಿ ಅವರು. ಅಂದ್ರೆ ಇದನ್ನು ಒಂದು ಪಾರ್ಟಿ ಅಜೆಂಡನವ್ರಂಗೆ ಮಾತಾಡ್ತಾ ಇದ್ದಾರೆ. ಇದಾಗಲ್ಲ ರೀ. ಆಗ ನಿಮಗೆ ಒಂದು ತೊಂದರೆ ಇದು. ಈಗಾಗಲೇ ನೀವು ಹೆಚ್ಚಂತ ಹಲವು ಸಮಸ್ಯೆಗಳಿಗೆ ಕಾಂಗ್ರೆಸ್ಸವರು ದಿಟ್ಟದಂದು ಉತ್ತರ ಕೊಡ್ತಾ ಬಂದಿದ್ದಾರೆ. ಮೂಡ ಎದ್ದಿದ್ರಿ, ಏನಾಯಿತು? ಇಡಿ ತಂದು ನಿಲ್ಲಿಸಿದ್ರಿ, ಏನಾಯಿತು? ಇಡಿ ಅದರ ಅಧಿಕಾರ ವ್ಯಾಪ್ತಿ ಹೊರಗೆ ಬಂದಿದ್ದು ಮಾಡ್ತಾಯಿದೆ. ಅಲ್ಲಿ ಒಬ್ಬರದ್ದು ಇಲ್ಲದು. ಹೌದಪ್ಪ, ಇದನ್ನೆಲ್ಲ ನಮ್ಮ ಏನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂದ್ರೆ ಅದು ಇಲ್ಲ. ಅನೇಕರಿದ್ದಾರೆ, ಬಿ ಜೆ ಪಿ ಇದ್ದಾರೆ, ಕಾಂಗ್ರೆಸ್ ಇರುತ್ತೆ, ಎಲ್ಲರೂ ಇದ್ದಾರೆ, ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಮತ್ತೊಂದು ಇಶ್ಯೂವನ್ನು ಮಾಡಬೇಕಾಗಿತ್ತು. ನಮ್ಮ ವಾಲ್ಮೀಕಿಯವರ ಹಗರಣ ಅದನ್ನು ಸರಿಯಾಗಿ ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ವಕ್ಫ್ ತೊಗೊಂಬಂದ್ರಿ, ವಕ್ಫ್ ಫೇಲ್ ಆಯಿತು. ಈಗ ಇದನ್ನು ತಂದಿದ್ರಿ ಇವತ್ತು. ಇದನ್ನು ಪ್ರೆಸ್ಟೀಜ್ ತೊಗೊಳ್ಳಿಕ್ಕೆ ಹೋಗಬಾರ್ದಾಗಿತ್ತು. ಇವತ್ತು ಸಿ ಟಿ ರವಿ ಅವರು ತಪ್ಪನ್ನು ತಪ್ಪಾಗಿ ಒಪ್ಪಬೇಕು. ಅದು ದೊಡ್ಡತನ, ಅದು ಬೆಳೆಯುವಂಥ ಒಬ್ಬ ರಾಜಕಾರಣಿ ಲಕ್ಷಣ. ಯಾಕಂದರೆ ಇನ್ನೂ ಭಾಳಷ್ಟು ದೂರ ಹೋಗಬೇಕಾದ್ರೆ ಇರ್ಬೋದು. ಅವರು ಆ ಕಟ್ಟ ಬಿ ಜೆ ಪಿಗಿರ್ಬೋದು, RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಜೊತೆ ಸಂಬಂಧಗಳಿರ್ಬೋದು. ಇದೆಲ್ಲ ನೆಲೆಯಲ್ಲಿ ಅವರು ರಾಷ್ಟ್ರಮಟ್ಟದಲ್ಲಿ ಓದಿ ನಿಲ್ಲಿಸಿದ್ದಾರೆ. ಅವ್ರನ್ನ ಒಂದು ವ್ಯಕ್ತಿತ್ವ ಬರಲಿ ಅವರಲ್ಲಿ. ಅವರಲ್ಲಿ ಭಾಷೆ ಅದ, ತಿಳುವಳಿಕೆ ಅದ, ಜ್ಞಾನ ಅದ ಅಂಥೇಳಿ ಒಳ್ಳೆಯ ವ್ಯಕ್ತಿ ಇದ್ದಾರಪ್ಪ ಆಗಲಿ ಅಂತ ಇರ್ಬೋದು. ಆದರೆ ಈ ಘಟನೆಯಲ್ಲಿ ಸಿ ಟಿ ರವಿ ಅವರು ನಿಜವಾಗಿಯೂ ಈ ವಿಷಯವನ್ನು ಇಷ್ಟು ಎತ್ತರಕ್ಕೆ ಒಯ್ಯುವ ಸಾಧ್ಯತೆ ಮಾಡಿಕೊಡ್ಬಾರ್ದಾಗಿತ್ತು. ಇವತ್ತು ನೋಡಿರಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ಮಾತಾಡೋದು, ಅವ್ರು ಇಂಟರ್ವ್ಯೂ ಕೊಟ್ಟಿದ್ದನ್ನು ನೋಡಿದಾಗ ನಿಶ್ಚಿತವಾಗಿ ಅವರು ಈ ಸ್ವ ಏನಂತೀರ ಅಭಿಮಾನ
ಕಾಳಗದಲ್ಲಿ ಇಬ್ಬರು ಸ್ವಾಭಿಮಾನಿಗಳು, ಇಬ್ಬರು ಭಕ್ತ ಇಲ್ಲ, ನಾನು ಅಂದಿಲ್ಲ. ಮತ್ತು ಇವ್ರು ಇನ್ನೊಂದು ಇಶ್ಯೂ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲ ನಮ್ಮನ್ನ ಎಲ್ಲೋ ಹೋದರು, ಸುತ್ತಾಗಿದ್ರು, ಎನ್ಕೌಂಟರ್ ಈ ಶಬ್ದ ಬಳಸಬಾರ್ದಾಗಿತ್ತು ಅವರು. ಎನ್ಕೌಂಟರ್ ಒಬ್ಬ ವ್ಯಕ್ತಿ, ಅದು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂಥವನು, ಒಬ್ಬ ಕಾಂಗ್ರೆಸ್ ಪಕ್ಷದವರು, ಅವ್ರನ್ನ ಎನ್ಕೌಂಟರ್ ಪೊಲೀಸರಿಂದ ಮಾಡ್ತಾರೆ. ಪೊಲೀಸರನ್ನು ಮೂರ್ಖರಿದ್ದಾರಾ ಇಂಥ ಕೆಲಸ ಮಾಡೋದಕ್ಕೆ? ಸಾಧ್ಯವಿಲ್ಲ. ಅವ್ರು ಇವತ್ತು ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಇಲ್ಲ ರೀ, ಎಲ್ಲ ಜನಗಳು ಕೂಡ್ತಾ ಇತ್ತು, ಅದನ್ನು ತೊಂದರೆ ಬರುತ್ತೆ, ನಾವು ರಾತ್ರಿ ತೆಗೆದುಕೊಂಡು ಹೋಗಿದ್ವಿ. ಈಗ ಯಾರು ಸಣ್ಣವರಾದರೂ ಯಾವುದಕ್ಕೂ ಗಡಬಡಿ ಮಾಡಬಾರ್ದು ರೀ. ಇದಂತ ನಮ್ಮ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಮತ್ತೆ ಇನ್ನೊಂದು ಅಶ್ಲೀಲ ವಿವಾದ ಆಗಬಾರ್ದು. ಆಲ್ರೆಡಿ ಗಡಬಡಿ ಮಾಡಲೇಬಾರ್ದು. ಕ್ವಿಕ್ ಉತ್ತರ ಕೊಡ್ಲಿಕ್ಕೆ ಹೋಗಿ ಕ್ವಿಕ್ ಆಗಿಬಿಡ್ತಿದ್ದಲ್ಲ. ಈ ಕ್ವಿಟ್ ಆಗಿ ಪ್ರಸಂಗ ಬಂದುಬಿಟ್ಟಾರ. ಅದಕ್ಕಾಗಿ ಇವತ್ತು ಸಿ ಟಿ ರವಿ ಅವರು ಎಲ್ಲ ಕಡೆಯಿಂದ ಎಲ್ಲ ಜಾಗದಿಂದ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಹೇಳ್ಬೋದು, ಅವ್ರು ಏನೋ ಸಪೋರ್ಟ್ ಮಾಡ್ಬೋದು. ಬಿ ಸೋಮಣ್ಣ ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿಗಳು ಇರ್ಬೋದು, ಇವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಃ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡಂತ. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯವ್ರು ಹೇಳಿದರು, ತಿಳ್ಕೊಬೇಕಾಯ್ತು ಅಂತ ಹೇಳಿದಾಗ ಸಿ ಟಿ ರವಿ ಅವರು, ನಮ್ಗೆ ದಾಖಲೆ ಅದ ರೀ ಅವ್ರು ಅಂದಿದ್ದು ಸತ್ಯ ಅಂತೇಳಿ. ಸುಮ್ಮನೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ತಮ್ಮಲ್ಲಿ ಸ್ಪಷ್ಟ ದಾಖಲೆ ಇದ್ದಾಗ ಅವರ ಮಾತು ಮಾತಾಡಿದ್ದಾರೆ. ಅದನ್ನು ಎನ್ ರವಿಕುಮಾರ್ ಅವರು ಅದು ಬೋಗಸ್ ದಾಖಲೆ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಇದೇನು ರೀ ಇದೆಲ್ಲ? ಬಿ ಜೆ ಪಿಗರು ಅವ್ರ ನಾಯಕರು ತಪ್ತಾ ಇದ್ದಾರೆ. ಅಧಿಕಾರ ಹೋಯ್ತಂತ. ಅಧಿಕಾರ ಶಾಶ್ವತ ಅಲ್ರಿ. ಅಧಿಕಾರ ಇಂಥಲ್ಲಿ ಮಾಡಿ ಶಾಶ್ವತ ಆಗೋದಿಲ್ಲ. ಜನಪರವಾದ ಕಾಳಜಿಯ ಬದುಕನ್ನು ಕೊಟ್ಟ ಶಾಶ್ವತ ಉಳಿಯುವಂಥದ್ದು. ಇವತ್ತು ಎಲ್ಲ ಪಕ್ಷಗಳನ್ನು ಇವತ್ತಿನವ್ರಿಗೆ ಆಗಿರುವಂಥ ಪಕ್ಷಗಳು ಜನ ಕಲ್ಯಾಣಕ್ಕಾಗಿ ಏನೋ ಮಾಡಿದಾರಷ್ಟ, ಕಾಲಕ್ಕೆ ತಕ್ಕಂಗೆ ಪರಿವರ್ತನೆ ಆಗಿದಷ್ಟ. ಅದನ್ನು ಇಡಿಯಾಗಿ ನಾವು ಮಾಡಿದ್ದೀವಿ ಅನ್ನೋಂಥ ಸ್ಥಿತಿಯೊಳಗೆ ಯಾರೂ ಇಲ್ಲ. ಯಾಕಂದರೆ ನಿರುದ್ಯೋಗ ಹೆಚ್ಚಾಗಿದೆ, ಇವತ್ತು ಬಡತನ ಹೆಚ್ಚಾಗ್ಯದ, ಸ್ವಚ್ಛ ನೀರಿಲ್ಲ, ಅದ್ರ ಜೊತೆ ಬೆಲೆ ಏರಿಕೆ ಮಾರ್ಕೆಟದಲ್ಲೇ ಇದ್ರ ನನಗೆ ಸಿಕ್ಕ ಜನಸಾಮಾನ್ಯ ಒದ್ದಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ನನಗೆ ಅವ್ರು ಬೇದರು, ನಾನು ಬೇದಿಲ್ಲ. ಅವ್ರು ನನಗೆ ಹಿಂಗಾದ್ರು, ನನಗೆ ಹಂಗಾದ್ರು, ನನ್ನ ಮಂದಿನ ಬಿಟ್ಟರು, ಬಡಿಸಿದ್ರು, ತಲೆ ಬಡಿಸಿದ್ರು. ನೋಡ್ರಿವಲ್ಲ, ಇದೊಂದೇನು ಚೈಲ್ಡಿಶ್ ಈ ಒಂದು ಡೆವಲಪ್ಮೆಂಟ್. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟ, ಇಂಥ ಒಂದು ರಾಜಕೀಯ ಮಾಡೋಕ್ಕಿಂತಲೂ ಸಿ ಟಿ ರವಿ ಆಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಅವರು ಕೊನೆಗಾರ ಅನ್ನೋದು ತಪ್ಪ. ಆದರೆ ಅವ್ರು ಒಪ್ಕೊಂಡ್ರು. ಆ ದೃಷ್ಟಿಯಿಂದ ಸಿ ಟಿ ರವಿಗಿಂತ ಎತ್ತರಕ್ಕೆ ಹೋದರು. ಜೊತೆಗೆ ಇವ್ರನ್ನ ಒಪ್ಕೊಳ್ಳಿಲ್ಲ, ಇವರು ಕೆಳಗೆ ಇಳಿತಾ ಹೋಗ್ತಾ ಇದ್ದಾರೆ. ಸಿ ಟಿ ರವಿಯವರು ಇನ್ನೂ ಬಿಡ್ತಾ ಇಲ್ಲ, ಇನ್ನೂ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಅವರು ಸಹಿತ ಇವತ್ತು ಸೆರಗ ಗಂಟು ಹಾಕಿ ಮತ್ತು ಕಚ್ಚಿ ಹಾಕಿ ಬಂದು ಬಿಡಪ್ಪ ಮ್ಯಾಗೆ ಬರಲಿ, ನಿಂದು 100 ರವಿಗಳು ಬರಲಿ, ನಾನು ನೋಡೇ ಬಿಡ್ತೀನಿ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಕಾನೂನು ಸಮರಕ್ಕೆ ನಿಂತಿದ್ದಾರೆ, ರಾಷ್ಟ್ರಪತಿಗೆ ಲೆಟರ್ ಬರೆಯೋಕೆ ನಿಂತಿದ್ದಾರೆ, ಪ್ರಧಾನಿಗೆ ಲೆಟರ್ ಬರೆಯೋಕೆ ನಿಂತಿದ್ದಾರೆ. ಅವ್ರು ಆ್ಯಕ್ಷನ್ ತೊಗೊಳ್ತಾರೋ ಬಿಡ್ತಾರೋ ಸೆಕೆಂಡರಿ. ಆದರೆ ಮೀಡಿಯಾದಲ್ಲಿ ಯಾರ ಹೆಸರು ಸಣ್ಣದಾಗ್ತಾ ಹೊರಟಿತು. ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದು ಇನ್ನೂ ಅದು ಮತ್ತು ನಮ್ಮ ಪತ್ರಕರ್ತರ ಕೆಲಸನ ಅದು ತೋರಿಸ್ತಾ ಹೋಗುವಂಥದ್ದು. ಹೀಗಾಗಿ ಇದರಲ್ಲೇ ನೈತಿಕವಾಗಿ ಸಾಗಿರೋರು ಯಾರಪ್ಪ ಅಂದ್ರೆ ಸಿ ಟಿ ರವಿ ಅವರು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಒಮ್ಮಿಟ್ಟು ಹಲವು ವಿಚಾರ ಮಾಡಬೇಕಾಗಿದೆ. ಒಂದು ಸಾರಿ ಕೇಳೋದ್ರಿಂದ ಏನೂ ಅಪಘಾತ ಆಗೋದಿಲ್ಲ. ಅವ್ರು ರಾಜಕೀಯವಾಗಿ ಇಳಿಯೋದಿಲ್ಲ. ನೀವು ಹಂಗೆ ಕೇಳಿದ್ರೆ ತಪ್ಪರಿ ಅಂತ ಹೇಳ್ರಿ, ನಾ ಅಂದಿಲ್ಲ, ಹಂಗೆ ನಿಮ್ಗೆ ಅನಿಸಿದ್ರೆ ತಪ್ಪು ಅಂತ ಹೇಳ್ರಿ, ಮತ್ತೇನೋ ಮಾಡಿರಿ. ಇದನ್ನು ಇಲ್ಲಿ ಬಗೆಹರಿಸೋ ಉತ್ತಮ. ಕಾನೂನು ಸಮರ ಕೇಳಿದ್ರೆ ಈ ಕಾನೂನು ಸಮರದಲ್ಲ ಮೋಸ್ಟ್ ಪ್ರೊಬಬಲಿ ಇವತ್ತಿನ ಒಂದು ಆತ್ಮವಿಶ್ವಾಸ ನೋಡಿದಾಗ ಲಕ್ಷ್ಮೀ ಅವರಲ್ಲೇ ನಿಶ್ಚಿತವಾಗಿ ಅವ್ರು ಗೆಲುವು ಸಾಧಿಸ್ತಾರೆ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಿತ್ತು. ಜೊತೆಗೆ ವಿಡಿಯೋನ ಬಿಡುಗಡೆ ಮಾಡಿದ್ದಾರಲ್ರಿ, ಆ ವಿಡಿಯೋದಲ್ಲೇ ಸ್ಪಷ್ಟವಾಗಿ ನೀವು ರಾಹುಲ್ ಡ್ರಗ್ ಅಡಿಕ್ಟ್ ಅಂತ ಕರಿತೀರಿ. ಯಾವ ನೆಲೆಯಿಂದ ಅಂದರೆ ಡ್ರಗ್ ಅಡಿಕ್ಟ್ ಅಂತೇಳಿ ಇಡೀ ದೇಶವನ್ನು ಕಾಲ್ನಡಿಗೆಯಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಶ್ರೀನಗರ ತನಕ ಹೋದರು. ಫಸ್ಟ್ನೆಲ್ಲ ಹೇಳಿದ್ರು, ನೋಡ್ರಿ ತಪ್ಪು ಎಲ್ಲರದ್ದು ಆಗುವನ, ಅದನ್ನು ಮಾತಾಡೋದಲ್ಲ. ನೀವು ಒಬ್ಬ ವ್ಯಕ್ತಿತ್ವ ಪಡೆದಂಥವ್ರು ಸಮಾಜದಲ್ಲ. ಸಿ ಟಿ ರವಿ ಅಂದರೆ ಒಂದು ಬೆಲೆ ಇದೆ ಅವರಿಗೆ. ಅವರು ಏನೂ ಇರಲಿ, ಸಿದ್ಧಾಂತ ಯಾವುದೂ ಇರಲಿ, ಆದರೆ ಹೌದಪ್ಪ ಸಿ ಟಿ ರವಿ ಒಬ್ಬ ಯೋಗ್ಯ ವ್ಯಕ್ತಿ ಅನ್ನುವಂಥದ್ದು ಎಲ್ಲರೂ ಭಾವಗಳಿದ್ದಾವೆ. ಅದನ್ನು ಉಳಿಸಿಕೊಂಡು ಒಂದು ವ್ಯಕ್ತಿತ್ವವನ್ನು ಬೆಳೆಸುವಂಥದ್ದು. ಜೊತೆಗೆ ಬಿ ಜೆ ಪಿಗೆ ಹೊಡೆದುಕೊಳ್ಳಾರಂಥ ಕೆಲಸವನ್ನು ಮಾಡಿದೆ, ಭಾಳ ಉತ್ತಮ. ಮತ್ತು ಬಿ ಜೆ ಪಿಗರು ಸಹಿತ ಅವ್ರ ಹಿಂದೆ ನಿಂತಂಥವ್ರು ಸಹಿತ ಸತ್ಯನ ಒಪ್ಪಿಕೊಳ್ಳುವಂಥದ್ದು, ಹೌದು ಬನ್ನಿ ಇದು ತಪ್ಪದಂತ ಹೇಳುವಂಥ ಕೆಲಸವನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ನೀವೇ ನಿಂತೀರಿ, ಬಿ ಜೆ ಪಿ ಲೀಡರ್ ಅವರ ಅಥವಾ ಜನಸಾಮಾನ್ಯರ. ನಾನು ಹೇಳಿದ ತಪ್ಪು ಅನಿಸ್ತದೆ ನಿಮಗೆ. ತಪ್ಪಿದ್ರೆ ತಪ್ಪನ್ರಿ ಅಥವಾ ಸರಿ ಇದ್ದರೆ ಸರಿ ಏನ್ರಿ, ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ಒಂದು ನ್ಯೂಸ್.